ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೇಗ ಎದ್ದು ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಜೊತೆಗೆ ನಾನು ವೆಯ್ಟ್ ಕೂಡ ಚೆಕ್ ಮಾಡಿದೆ. ಸೊ ನನ್ನ ಎಕ್ಸೈಟ್ಮೆಂಟ್ ಏನಿದೆ ಅಂತ ನೀವು ಮುಂದೆ ನೋಡ್ಬೋದು. ರೆಡ್ಡಿ ಬರೋ ಇಲ್ಲಿ. ಕರೀರಿ ಮಣ್ಣನ. ರೆಡ್ಡಿ ಇವತ್ತಿನ ಮೈಂಡ್ ಸೆಟ್ ಟಿಪ್ ಇದ್ದೇನೆ. ಸ್ಮಾಲ್ ಖುಷಿನೂ ಎಂಜಾಯ್ ಮಾಡಿ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಇದು ನನಗೆ ಹೊಸದಲ್ಲ, ಬಟ್ ಸ್ಟಿಲ್ ನಾನು ಏನಾದರೂ ಅಚೀವ್ ಮಾಡಿದಾಗ ನಾನು ಈ ಥರ ನನ್ನ ಸಕ್ಸಸ್ನ ಯಾವಾಗಲೂ ಎಂಜಾಯ್ ಮಾಡ್ತೀನಿ. ನಾವೆಲ್ಲರೂ ಅಷ್ಟೇ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಿರ್ತೀವಿ, ಬಟ್ ಸ್ಮಾಲ್ ಖುಷಿನ ಸೆಲೆಬ್ರೇಟ್ ಮಾಡಿದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಆ್ಯಂಡ್ ನಿಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಈಗ ನಿಮಗೆಲ್ಲ ನನ್ನ ವೆಯ್ಟ್ ಎಷ್ಟಿರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಅದು 40 ಡೇಸ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ. ಕ್ಲಾಸ್ ಇತ್ತು, ಸೊ ಅಟೆಂಡ್ ಮಾಡ್ತೀನಿ. Good. Okay, let's start. Done with warm up. ಏನು ಈ ಡ್ರೆಸ್ಸಲ್ಲಿ ಕ್ಲಾಸ್ ತೊಗೊಂಡಿದ್ದೀನಿ ಅನ್ಕೊತೀರಾ? ಆನ್ಲೈನ್ ಕ್ಲಾಸಲ್ಲಿರೋ ಮಜಾ ಅದೇನೆ. ಸೊ ಟಿ ಶರ್ಟ್ ಚೆನ್ನಾಗಿದ್ರೆ ಸಾಕು. ಆ್ಯಂಡ್ ಇದಾದಮೇಲೆ ಕ್ವಿಕ್ ಆಗಿ ನಾನು ನನ್ನ ಯೂಟ್ಯೂಬ್ ವಾಯ್ಸ್ ಓವರ್ ಮುಗಿಸಿ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು 2 ಓಲ್ ಎಗ್ ತೊಗೊಂಡಿದ್ದೀನಿ, ಬಾಯ್ಲ್ಡ್. ಆ್ಯಂಡ್ ಹಚ್ಚಿ ವಾಟರ್ ಮೇಲೆ ತೊಗೊಬೇಕಿತ್ತು, ಬಟ್ ವಾಟರ್ ಮೇಲೆ ಯಾವಾಗ ಫ್ರಿಜ್ಜಿಂದ ತಿಂದು ತಕ್ಷಣ ಬೇಡ ಅಂತ ಬಿಟ್ಟಿದ್ದೀನಿ. ಸೊ 30 ಮಿನಿಟ್ಸ್ 40 ಮಿನಿಟ್ಸ್ ಒಮ್ಮೆ ತೊಗೊಳ್ತೀನಿ. ನಾನು ಬಾಳ ಮೊಟ್ಟೆ ಚಿಕನ್ ಪ್ರಾಣ. ಯೂಟ್ಯೂಬ್ ವಾಯ್ಸ್ ಓವರ್ ಕೊಟ್ಟಿದ್ದಾಯಿತು. ಸೊ ಇವಾಗ ರೆಂಡರ್ ಕಳಿಸಿದ್ರೆ ಅವ್ರು ಚೆಕ್ ಮಾಡ್ಕೋತಾರೆ. ನೀವೇ ನನಗೆ ಶ್ರೀ ಒಂದು ಕಾಫಿ ಮಾಡಿಕೊಟ್ರು. ಶುಗರ್ಲೆಸ್ ಕುಡಿತೀನಿ. ನನಗೆ ಕಾಫಿ ಶುಗರ್ಲೆಸ್ಸೇ ಮುಂಚೆಯಿಂದಲೂ ಇಷ್ಟ. ಅಂದರೆ ಇಲ್ಲ, ಅದಕ್ಕೆ ಮುಂಚೆಯಿಂದ ಅಲ್ಲ, ಈ 2 months ಶುಗರ್ ಬಿಟ್ಟ ಮೇಲೆ ನನಗೆ ಕಾಫಿ ವಿತೌಟ್ ಶುಗರ್ ಕುಡಿಯೋಕ್ಕೆ ಇಷ್ಟ. ಸೊ ಕುಡಿತಿದ್ದೀನಿ. ನನಗೆ ಯೂಶ್ವಲಿ ಹೋಟೆಲ್ ಕುಡಿತೀನಿ, ಮನೇಲಿ ಕುಡಿಯಲ್ಲ. ಬಟ್ ಇವತ್ತು ಟ್ರೈ ಮಾಡೋಣ ಮನೇಲಿ ಅಂತ. ಬಿಕಾಸ್ ಟೀ ಅಂತ ಅಂದರೆ ಗೊತ್ತಿರುತ್ತಲ್ಲ ನಮಗೆ, ಶುಗರ್ ಜಾಸ್ತಿ ಆಗ್ತೀವಿ ನಾವು ಕಂಪಾರಿಟಿವ್ಲಿ. ಅದಕ್ಕೆ ಕಾಫಿನೇ ಕುಡಿಯೋಣ ಶುಗರ್ಲೆಸ್ ಅಂತ. ಸೊ ಈ ಜರ್ನಿ ಹೇಗಿರುತ್ತೆ ಅಂತ ಹೇಳ್ತೀನಿ ಸಿಂಪಲಾಗೆ. ಕಾಪ್ಸ್ ತುಂಬ ಕಡಿಮೆ ಮಾಡ್ತೀನಿ, ಬಿಕಾಸ್ ನಾನು ಫ್ಯಾಟ್ ಲಾಸ್ ಕಡೆ ಮಾಡ್ತಿರೋದ್ರಿಂದ. ಆ್ಯಂಡ್ ಫೈಬರ್ ಮತ್ತು ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರುತ್ತೆ. ಜೊತೆಗೆ ವರ್ಕೌಟ್ ಜಾಸ್ತಿ ಇರುತ್ತೆ. ಸ್ಟ್ರೆಂತ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು, ಹ್ಯಾಬ್ಸ್ ವರ್ಕೌಟ್ ಮಾಡಬೇಕು. ಆ್ಯಂಡ್ ಶುಗರ್ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟುಬಿಡೋಣ ಅಂತ ಏನು ತೀರ್ಮಾನ ಮಾಡ್ತಾ ಇಲ್ಲ ಈ ಜರ್ನಿನ, ಬಟ್ ಅವಾಯ್ಡ್ ಮಾಡ್ತೀನಿ. ಈ ಥರ ಕಾಫಿನ ಶುಗರ್ಲೆಸ್ ತೊಗೊತಿದ್ದೀನಿ. ಆ್ಯಂಡ್ ಎಕ್ಸ್ಟ್ರಾ ಬೇರೆ ಏನು ಶುಗರು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನಿದ್ರು ಇನ್ ಕೇಸ್ ನನಗೇನಾದ್ರು ತುಂಬ ಇದಾದಾಗ ಟೀ ಒಂದು ಇಟ್ಕೊಂಡಿದ್ದೀನಿ. ಯಾಕಂದರೆ ಕಾಫಿ ನನಗೆ ಹೋಟೆಲ್ಗೆ ಹೋಗಿ ಕುಡಿದ್ರೆ ಮಾತ್ರ ನನಗೆ ತುಂಬ ಇಷ್ಟ ಆಗೋದು. ಆ ಡಿಕಾಕ್ಷನ್ ಹಾಗೆ ಮನೆಗಳಲ್ಲೆಲ್ಲ ನಾರ್ಮಲ್ ಆಗಿ ಮಾಡ್ತಾರಲ್ಲ, ಅದು ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ. ಸೊ 12 ಗಂಟೆ ಆಗೋಯಿತು. ಊಟದ ಟೈಮ್ ಅಷ್ಟರಲ್ಲಿ ಮುಗಿಸ್ಕೊಂಡು ಬರಬೇಕು. ಬಿಕಾಸ್ ಆಬ್ವಿಯಸ್ಲಿ ಲೋ ಕ್ಯಾಲರಿ ಇರೋದ್ರಿಂದ ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ಬೇಗ ಮುಗಿಸ್ಕೊಂಡು ಬಂದರೆ ಬೇಗ ಊಟ ಮಾಡಿ. ನನಗೆ ಜಿಮ್ಗೆಲ್ಲ ಹೋಗ್ಬೇಕಾದ್ರೆ ಫುಲ್ ಮೇಕಪ್ ಹಾಕ್ಕೊಂಡು ರೆಡಿ ಆಗೋದೆಲ್ಲ ಇಷ್ಟ ಆಗಲ್ಲ. ನ್ಯಾಚುರಲ್ ಸ್ಕಿನ್ ಬಿಡಬೇಕು. ಸ್ವೆಟ್ ಆದಾಗ ಐ ಶುಡ್ ಫೀಲ್ ದಟ್ ಆ ಥರ. ಸೊ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಹಾಕೊಂಡಿದ್ದೀನಿ. ಒಂದು ಲಿಪ್ ಬಾಮ್ ಹಾಕ್ಕೊಂಡು ಕ್ವಿಕ್ಕಾಗಿ ಓಡೋಣ. ಇನ್ನೂ 5 ಮಿನಿಟ್ಸ್ ಅಷ್ಟೇ ನನ್ನ ಜಿಮ್ಮು. ಸೊ ಅದಕ್ಕೆ ಟೆನ್ಷನ್ ಇಲ್ಲ. ಆ್ಯಂಡ್ ಹ್ಯಾಂಡ್ ಶೀಟ್ ಬೇಕು, ಏನೇನು ಬೇಕೋ ಅದೆಲ್ಲ ಹಾಕ್ಬಿಟ್ಟಿರ್ತೀನಿ. ಕಂಪ್ಲೀಟ್ ಮೆಸ್ಸಿ ಹಾಕ್ಕೊಂಡಿರ್ತೀನಿ. ವೀಕ್ಲಿ ಒಂದು ಸ್ಕ್ರೀನ್ ಮಾಡ್ತೀನಿ, ಮತ್ತೆ ಹಂಗೆ ಮೆಸ್ ಆಗುತ್ತೆ. ಓಕೆ, ನಾನು ಜಿಮ್ಮಿಗೆ ಹೋಗಿ ಬಂದು ಸಿಗ್ತೀನಿ.
ಮಧ್ಯಾಹ್ನದ ಲಂಚ್ ನೋಡ್ಬೋದು. 100 ಗ್ರಾಮ್ಸ್ ರೈಸ್ ಇದೆ ನೋಡಿ. ಯಾವಾಗಲೂ ಇಷ್ಟೇ ಇರಬೇಕು. ಇಷ್ಟೆಲ್ಲ ತಿಂದರೂ ನಿಮ್ದು ಇಷ್ಟ ಗ್ರಾಮ್ಸ್ ಆಗೋದು. ಆ್ಯಂಡ್ ಜೊತೆಗೆ ಕಾಪ್ಸ್ ಕಡಿಮೆ ಇದ್ದು ಪ್ರೋಟೀನ್ ಎಲ್ಲ ಆ್ಯಡ್ ಮಾಡಿಕೊಂಡಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಊಟ. ಆ್ಯಂಡ್ ಪ್ರೋಟೀನ್ ನಾನು ಆಲ್ರೆಡಿ ಜಿಮ್ಮಲ್ಲಿ ಕೂಡ ಕುಡಿದಿದ್ದೀನಿ. ಸೊ ಒಂದು ಮೊಟ್ಟೆ ಸದ್ಯಕ್ಕೆ ಸಾಕು. ನನಗೆ ನೈಟ್ ಚಿಕನ್ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಸ್ವಲ್ಪ ಇದಕ್ಕೆ ಮೊಸರು ಹಾಕೋತೀನಿ. ಆ್ಯಂಡ್ ಒಂದು ಗ್ಲಾಸ್ ಎಷ್ಟಿದೆ. ಈ ಥರ ಬ್ಯಾಲೆನ್ಸ್ ಆಗಿ ತಿನ್ನೋದ್ರಿಂದ ನಿಮ್ಮ ಡಯಟ್ ಮೇಂಟೈನ್ ಆಗುತ್ತೆ ಆ್ಯಂಡ್ ಹೊಟ್ಟೆನೂ ತುಂಬ. ಡಿಟಾಕ್ಸ್ ಕಾಲ್ ಇತ್ತು, ಮುಗಿಸ್ಕೊಂಡೆ. ಆ್ಯಕ್ಚುಲಿ ಬಂದಿದ ತಕ್ಷಣ ತಲೆಗೆ ಸ್ನಾನ ಆಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ನಮ್ಮ ಮತ್ತೆ ಬೇಡ, ಗ್ರಹಣ ಅಂತಲ್ಲ, ಸೊ 6 o'clock ಮೇಲೆ ಮಾಡುವಂತೆ. ನನಗೆ 6 o'clock ಒಂದು ಸೆಷನ್ ಕೂಡ ಇದೆ ಇವತ್ತು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೇರ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮಾಡಬೇಡ ಸ್ನಾನನ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನನಗೆ ಯೂಶ್ವಲಿ ಗೊತ್ತಿರುತ್ತಲ್ಲ ನಿಮಗೆ, ಸಂಡೇನೂ ಕೂಡ ಸೆಷನ್ಸ್ ಇರೋದ್ರಿಂದ, ಇಲ್ಲ ವರ್ಕ್ಶಾಪ್ ಅದು ಇದು ಇರುತ್ತೆ, ಇಲ್ಲ ಶೂಟ್ ಕೆಲಸಗಳಿರೋದ್ರಿಂದ ನನಗೆ ಟೈಮ್ ಸಿಗಲ್ಲ ಅಷ್ಟಾಗಿ ಅಪ್ಲೈ ಮಾಡೋಕ್ಕೆ ಆಯಿಲು. ಸೊ ನಾನು ಯೂಶ್ವಲಿ ಸಿರಮ್ ಅಪ್ಲೈ ಮಾಡೇ ಸ್ನಾನ ಮಾಡ್ತೀನಿ. ಅಟ್ಟೆನಿ ಕಾಸ್ಟ್ ಮಿಸ್ ಮಾಡ್ಕೊಳ್ಳಲ್ಲ. ಬಟ್ ಯಾವಾಗ ಈ ಥರ ಟೈಮ್ ಸಿಗುತ್ತೋ, ಅಂದರೆ 1 hour 2 hour ಇದ್ದರೆ ಅದಕ್ಕಿಂತ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನನ್ನ ಹೇರ್ ಸೀಕ್ರೆಟ್ ಕೇಳ್ತಿರ್ತೀರಲ್ಲ, ಆ್ಯಕ್ಚುಲಿ ಮೇಯ್ನ್ ನಾನು ಯಾವಾಗಲೂ ಹೇಳೋದು ಫುಡ್ ಚೆನ್ನಾಗಿದ್ದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಿದ್ದೀವಿ ನಾವು ಹಚ್ಚೋ ಎಣ್ಣೆ, ಶ್ಯಾಂಪು ತುಂಬ ಇಂಪಾರ್ಟೆಂಟ್ ಅಂತ. ನನ್ನ ಕೇಸಲ್ಲಿ ನಾನು ಶ್ಯಾಂಪೂನಂತೂ ಚೇಂಜ್ ಮಾಡ್ತಲೇ ಇರ್ತೀನಿ. ಮಂತ್ಲಿ ಒಂಥರ ಟ್ರಯಲ್ ಮಾಡ್ತಿರ್ತೀನಿ. ಆ್ಯಂಡ್ ಆಯಿಲ್ ಅಂತ ಬಂದಾಗ ನಾನು ಆದಷ್ಟು ನಮ್ಮ ಊರಿಂದ ಕೊಟ್ಟು ಕಳಿಸ್ತಾರೆ ನನಗೆ ಕೊಬ್ಬರಿ ಎಣ್ಣೆನ, ಊರಲ್ಲಿ ಪ್ಯೂರಾಗಿ ಬಿಡಿಸಿ ಅದನ್ನು ಅಪ್ಲೈ ಮಾಡೋದು. ಬಟ್ ಈಗ ಖಾಲಿ ಆಗಿದೆ. ನಾನು ಹೇಳ್ತೀನಿ ವೀಕೆಂಡ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಕ್ಕಿದ್ರೆ ತೊಗೊಂಡು ಬರಬೇಕು. ಸದ್ಯಕ್ಕೆ ಅದಕ್ಕೇ ಈ ಬ್ರ್ಯಾಂಡ್ ಎಣ್ಣೆ ಯೂಸ್ ಮಾಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್, ಜಸ್ಟ್ ಸುಮ್ಮನೆ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಯಾಕಂದರೆ ಆಯಿಲ್ ಮೇಲೆ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ವಿಲ್ವಾ ಅನಿಸುತ್ತೆ, ಕೇರಳ ಬ್ರ್ಯಾಂಡ್, ಕೋಕೋನಟ್ ಅಂತ ಅಂದರು. ಸೊ ಅದಕ್ಕೆ ತೊಗೊಂಡು ಯೂಸ್ ಮಾಡ್ತಿದ್ದೀನಿ. ಒಂದು 4-5 yearsಯಿಂದ ನಾನು ಕಾಲೇಜ್ ಮುಗಿದ ಮೇಲೆ ಯಾವಾಗಲೂ ಒಂದ್ಸರಿ ಸುಮ್ಮನೆ ನೋಡೋಣ ಅಂತ ಡೊನೇಟ್ ಮಾಡಿದ್ದೆ. ನಮ್ಮನೆಲ್ಲ ಹೇಳಿದರು, ನೀನು ಮಾಡಿಬಿಟ್ಟೆ, ನೀನು ಕೂದಲೇ ಬರೋಲ್ಲ ಅಂತ. ಬಟ್ ನಾನು ಬೆಳೆಸಿದ್ದೀನಿ, ಇದೇ ಪ್ರೂಫ್. ಸೊ ಇಟ್ಸ್ ಆಲ್ ಅಬೌಟ್ ಫುಡ್ ಆ್ಯಂಡ್ ಪ್ರಾಪರ್ ಕೇರ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಹೇರ್ ಡ್ರೈಯರ್ಸ್ ಯೂಸ್ ಮಾಡೋದು, ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡೋದು, ಅವೆಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಕೂದಲು ಹಾಳಾಗುತ್ತೆ. ನಂಗೆ ಸ್ಟೋರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಇಂಜಿನಿಯರಿಂಗ್ ಇದೇ ಥರ ಆಯಿತು. ತರಲೆ ಮಾಡ್ತಿದ್ದೆ, ಎದ್ರಾಕೊಂಡಿದ್ದೆ, ಗಲಾಟೆ ಮಾಡ್ಕೊತಿದ್ದೆ. ಬಟ್ ಎಲ್ಲದಕ್ಕೂ ಅಪ್ಪ ತುಂಬ ಸಪೋರ್ಟಿವ್ ಇದೆ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಕೆಲವು ಲೆಕ್ಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಅದು ನನಗೆ ಅಡ್ವಾಂಟೇಜ್ ಆಯಿತು. ಆ್ಯಂಡ್ ನಾನು ಇಂಜಿನಿಯರಿಂಗಲ್ಲೇ ವೆಯ್ಟ್ ಲಾಸ್ ಮಾಡಿದ್ರಿಂದ ಅದ್ರ ಮಧ್ಯೆ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ಮಾಡಲಿಂಗ್ ಮಾಡ್ತಾಯಿದ್ದೆ. ಇದೇ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಹರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಕಾಲೇಜ್ ಡೇಸಲ್ಲೇ. ಅದಾದಮೇಲೆ ಫೈನಲ್ ಇಯರ್ ಬಂದಾಗ ಫೇರ್ವೆಲ್ ಅಂತ ಮಾಡ್ತಾರಲ್ವಾ, ಫೇರ್ವೆಲ್ ತಾನೆ, ಸೆಂಡ್ ಆಫ್ ಅಂತ ಮಾಡ್ತಾರಲ್ವ. ಸೆಂಡ್ ಆಫಲ್ಲಿ ನಂಗೆ ಗೊತ್ತಾಗಿದ್ದೇನೆಂದರೆ ನಮ್ಮ ಲೆಕ್ಚರರ್ಸ್ ಎಲ್ಲರೂ ಕೂಡ ಲೈಕ್ ಅದೇ ಥರ ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿಲ್ಲ ಅಂತ. ಅಲ್ಲಿಟ್ಬಿಡಮ್ಮ, ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿಲ್ಲ ಅಂತ. ಯಾಕಂದರೆ ಅವ್ರ ಗ್ಯಾಂಗಲ್ಲಿ ಒಬ್ಬರು ಸರ್ ನನ್ನ ಬಗ್ಗೆ, ಅಂದರೆ ಈ ಕಾಲೇಜಲ್ಲಿ 3 ಬೆಸ್ಟ್ ಥಿಂಗ್ನ ಹೇಳ್ತೀನಿ ನಿಮ್ಮ ಬ್ಯಾಚಲ್ಲಿ ಅಂತ ಹೇಳಿ, ಆದರೆ ಒಂದು ಸಲ ನನ್ನ ಹೆಸರನ್ನ ಹೈಲೈಟ್ ಮಾಡಿಬಿಟ್ಟು ಹೇಳಿದ್ರು. ಲೈಕ್ ನಾನು ವೆಯ್ಟ್ ಲಾಸ್ ಮಾಡಿದ್ದು, ಡೆಡಿಕೇಶನ್ ಆ್ಯಂಡ್ ನನ್ನ ಆ್ಯಕ್ಟಿಂಗ್, ಕಾಲೇಜ್ ಮಾಡಿದ್ದು, ಕಂಪ್ಲೀಟಾಗಿ ನನ್ನ ಇಂಜಿನಿಯರಿಂಗ್ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡಿದ್ದು ನೋಡಿ ಅವ್ರು ನನ್ನ ಬಗ್ಗೆ ಮಾತಾಡಿದ್ರು. ಅವಾಗ ಗೊತ್ತಾಯಿತು, ಲೈಕ್ ಎಲ್ಲರೂ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಅಂದ್ಕೊಂಡಿರಲ್ಲ, ಕೆಲವ್ರು ನಾವು ಮಾಡೋ ಜರ್ನಿನೂ ಕೂಡ ಗುರುತಿಸ್ತಿರ್ತಾರೆ ಅಂತ. ಬಿಕಾಸ್ ನಾನು ಹ್ಯೂಜ್ ವೆಯ್ಟ್ ಲಾಸ್ ಆಗಿದೆ ಆ ಜರ್ನಿಯಲ್ಲಿ. ಆ್ಯಂಡ್ ಕಾಲೇಜ್ ಅಂತ ಬಂದಾಗ ಫಸ್ಟ್ ಇಯರ್ ಹೇಳಿದಾಗ ತುಂಬ ಸ್ಟ್ರಗಲ್ ಇತ್ತು ನನಗೆ ಅರ್ಥ ಮಾಡ್ಕೊಳ್ಳೋಕೆ ಎಜುಕೇಷನ್ನ. ಬಟ್ ಆಮೇಲೆ ಹೋಗ್ತಾ ಸಖತ್ತಾಗಿ ಒಳ್ಳೊಳ್ಳೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗಿದ್ದೆ. ಆ್ಯಂಡ್ ಮಾಡಲಿಂಗ್ ಮಾಡ್ತಿದ್ದೆ, ಆ್ಯಕ್ಟಿಂಗ್ ಮಾಡ್ತಿದ್ದೆ, ಇದನ್ನೆಲ್ಲ ಅವ್ರು ಗುರುತಿಸಿ ನನ್ನ ರೆಪ್ರೆಸೆಂಟ್ ಮಾಡಿ ಹೇಳಿದ್ರು. ಅದು ತುಂಬ ಖುಷಿ ಆಯಿತು. ಜೊತೆಗೆ ನನಗೆ ಕಾಲೇಜಲ್ಲಿ ಲೇಡಿ ಡಾನ್ ಅಂತ ಒಂದು ಟ್ಯಾಗ್ ಬೇರೆ ಕೊಟ್ಟರು. ಎಲ್ಲರನ್ನೂ ಎದುರು ಹಾಕೊತಿದ್ದೆ, ಇದ್ದಕ್ಕಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತಿದ್ದೆ. ಅವ್ರಿಗೆ ಅದು ನನ್ನಲ್ಲಿ ಇಷ್ಟ ಆಗಿತ್ತಂತೆ. ಸೊ ಒಂದು 2-3 ಜನ ಲೆಕ್ಚರರ್ಸ್ ನನ್ನ ಬಗ್ಗೆ ಮಾತಾಡಿದ್ರು. ನಂಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಕಾಲೇಜ್ ಈ ಥರ ಖುಷಿಯಾಗಿ ಹೆಂಡಾಯಿತು. ಆ್ಯಂಡ್ ನಾನು ಹೇಳ್ದಂಗೆ ಡಿಸ್ಟಿಂಕ್ಷನಲ್ಲಿ ಕೂಡ ಪಾಸ್ ಆದೆ. ಇದು ಆದಮೇಲೆ ನಾನು ಜಾಬ್ ಮಾಡೋ ಇಂಟೆನ್ಷನ್ ಏನೂ ಇರಲಿಲ್ಲ. ಸೊ ನಾನು ಆರಾಮಾಗಿ ಮನೇಲಿದ್ದೆ. ಬಟ್ ನಮ್ಮನೇಲಿ ನಮ್ಮ ಪಪ್ಪ ಬಂದು ಕೆಣಕ್ತಾ ಇದ್ರು ಯಾವಾಗಲೂ, ನೋಡಿ ಮನೇಲಿದೆಯಾ ಸುಮ್ಮನೆ ಏನು ಕೆಲಸಕ್ಕೆ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಯಾಕಂದ್ರೆ ಗೊತ್ತಿರುತ್ತಲ್ಲ, ಆ್ಯಕ್ಟಿಂಗ್ ಅಂದರೆ ನಿಮ್ಗೆ 1 ತಿಂಗಳು 1 ದಿನ ಚಾನ್ಸ್ ಇರುತ್ತೆ, 2 ದಿನ ಚಾನ್ಸ್ ಇರುತ್ತೆ, ಹೋಗಿ ಬರ್ತೀರಾ. ಇನ್ನು ಮಿಕ್ಕಿದ ದಿನ ಮನೇಲಿ ಇರ್ತೀರ. ಸೊ ನಮ್ಮ ಅಪ್ಪ ಹಿಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಡಿಸೈಡ್ ಮಾಡಿದೆ, ಏನೋ ಒಂದು ಕೆಲಸ ಮಾಡೋಣ ಅಟ್ಲೀಸ್ಟು. ಅಷ್ಟೊತ್ತಲ್ಲ ಆಲ್ರೆಡಿ ನನಗೆ ಮೂವೀಸ್ಗಳು ಆಗುತ್ತೆ ಅಂದ್ಕೊಂಡಿದ್ದು ಆಗಲಿಲ್ಲ, ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಆಗಲಿಲ್ಲ. ನೋಡೋಣ ಬಿ ಟೈಮ್ ಪಾಸ್ಗೆ ಇಂಟರ್ವ್ಯೂ ಕೊಡೋಣ ಅಂತ ಹೋದೆ. ಫಸ್ಟ್ ಇಂಟರ್ವ್ಯೂನ ನಾನು 24/7 ಅಂತ ಬ್ಯಾಂಗ್ಳೂರ್ ಒಂದು ಕಂಪ್ನಿ ಇದೆ, ಅದರಲ್ಲಿ ಕ್ರ್ಯಾಕ್ ಆಯಿತು.
ಜಾಯ್ನ್ ಆಗೋಣ ಅಂತ ಪಿ ಜಿ ಕೂಡ ಶಿಫ್ಟ್ ಆದೆ ನಾನು. ಪಿ ಜಿ ಏನಾಯ್ತು ಅಂತ ಕಂಟಿನ್ಯೂ ಮಾಡ್ತೀನಿ. ಕ್ಲಾಸ್ ಇದೆ, ರೆಡಿ ಆಗಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ಇವತ್ತಿನ ವರ್ಕೌಟ್ ಟಿಪ್ ಕೊಡೋಣ ಅಂತ ಬಂದೆ. ಅಮ್ಮ ಗಿಡಕ್ಕೆ ನೀರು ಹಾಕ್ತಿದ್ದೀನಿ, ನೋಡ್ಕೊಂಬನ್ನಿ. ಗಿಡಕ್ಕೆ ನೀರು ಹಾಕ್ತಿದ್ದೀನಿ, ನೋಡ್ಕೊಬನ್ನಿ. ಹಾಯ್, ನಮಸ್ಕಾರ. ಏನ್ ಸಮಾಚಾರ? ಮಾಡಿ ಕೆಲಸ ಮಾಡ್ರದ್ನ. ಓಕೆ ಅಂತ ಕೆಳಗಡೆ ಚಾಕಿ ಇದ್ದಾನೆ, ವಾಕ್ ಕರ್ಕೊಂಡು ಹೋಗಿದ್ದಾರೆ. ಈ ಗಿಡಗಳಿಗೆ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ಲೇಬೇಕು, ಬಿಕಾಸ್ ಇಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಬೇಗ ಡ್ರೈ ಆಗ್ಬಿಡುತ್ತೆ. ಕೆಳಗಡೆಯಿಂದ ನೋಡ್ಬಿಟ್ಟು ಕೇಳಿಸ್ಕೊಂಡು ಹೊಡ್ ಬಂದಿದ್ದಾನೆ. ಕ್ರಿಮಿನಲ್ ಇದು, ಕ್ರಿಮಿನಲ್ ಪಾಪ ಇದು. ಓಕೆ, ಇವತ್ತಿನ ವರ್ಕೌಟ್ ಟಿಪ್ ನಿಮಗೆಲ್ಲ, ಡೈಲಿ ಮಿಸ್ ಮಾಡದೆ 20 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ. ಇನ್ ಕೇಸ್ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಅಂದರೆ ಮೊಬೈಲ್ ಸ್ಕ್ರಾಲ್ ಮಾಡೋದು ಬಿಟ್ಟು, ಟಿ ವಿ ನೋಡೋದು ಬಿಟ್ಟು ಆ ಟೈಮ್ನ ನಿಮ್ಮ ವಾಕಿಂಗಿಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 20 ಮಿನಿಟ್ಸ್ ಡೈಲಿ ಬ್ರಿಸ್ಕ್ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಹೊರಗಡೆನೆ ಹೋಗಿ ವಾಕ್ ಮಾಡ್ಬೇಕಂತ ಏನಿಲ್ಲ, ನಿಂತಿದ ಹತ್ರನೇ ಈ ಥರ ಸ್ಪೀಡಾಗಿ ವಾಕ್ ಮಾಡಿದ್ರು ಆಗುತ್ತೆ. ಸೊ ಅದಕ್ಕೆ ಅಂತ ನಮ್ಮ ಹರ್ವಿಲಲ್ಲಿ 24 ಮಿನಿಟ್ಸ್ ವಾಕ್ ಆ್ಯಂಡ್ ಮೆಲ್ಟ್ ಮನೆ ಒಳಗಡೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಸೊ ಮಿಸ್ ಮಾಡಿದೆ, ಡೈಲಿ ಅಟ್ ಎನಿ ಕಾಸ್ಟ್ ವಾಕ್ ಮಾಡಿ. ನನ್ನ ಟ್ರೈನರ್ಗೆ ಹುಷಾರಿಲ್ಲ, ಸೊ ಇನ್ನೊಂದು ಕ್ಲಾಸ್ ತೊಗೋಬೇಕಾಗತ್ತೆ ಈಗ. ಅಂದರೆ ಸೆಷನ್ ಮುಗಿದ್ಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲೋ ಕಾರ್ಬ್ಸ್ ಇರೋದ್ರಿಂದ ಲೈಕ್ ಆನ್ ಟೈಮ್ ಊಟ ತಿನ್ನೋದು ತುಂಬ ಇಂಪಾರ್ಟೆಂಟ್, ಇಲ್ಲ ತಲೆನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇನ್ ಬಿಟ್ವೀನ್ ಒಂದು 5 ನಿಮಿಷ ಟೈಮ್ ಇದೆ, ಕ್ವಿಕ್ಕಾಗಿ ತಿನ್ಕೊಂಡು. ಇವತ್ತಿನ ಡಯಟ್ ಟಿಪ್, ಆದಷ್ಟು ಹೊರಗಡೆ ಊಟನ ಅವಾಯ್ಡ್ ಮಾಡಿ, ಮನೆ ಊಟ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟೇ ಸಾಕು, ನಿಮ್ಮ ವೆಯ್ಟಲ್ಲಿ ತುಂಬ ಡಿಫ್ರೆನ್ಸಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಲೋ ಗೈಸ್, ಸೆಷನ್ ಮುಗೀತು ಆ್ಯಂಡ್ ಹೇಳ್ದಂಗೆ ತುಂಬ ಲೇಟ್ ಆಯಿತು ತಲೆ ಸ್ನಾನ ಮಾಡೋದು. ಬಟ್ ನಾನು ನ್ಯಾಚುರಲಾಗಿ ಡ್ರೈ ಆಗೋಕ್ಕೆ ಬಿಡ್ತೀನಿ ಯಾವಾಗ್ಲೂ. ನೀವು ಅಷ್ಟೇ ಆದಷ್ಟು ಹೇರ್ ಡ್ರೈಯರ್ಸ್ ಈ ಥರ ಎಲ್ಲ ಯೂಸ್ ಮಾಡಿದೆ ಟ್ರೈ ಮಾಡಿ. ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ನೀವು ಫ್ರೀ ಇದ್ದ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕೆ. ಈಗ ನನ್ನನ್ನು ನೋಡ್ಬೋದು, ಈಗ ಆಲ್ಮೋಸ್ಟ್ ನಾನು ಸ್ನಾನ ಮಾಡಿದಾಗ 8:30-9 ಗಂಟೆ ಆಗಿತ್ತು. ಬಟ್ ಸ್ಟಿಲ್ ಇನ್ನೊಂದು ಅವರ್ ಆದರೂ ನಾನು ಕಂಪ್ಲೀಟ್ ಹೇರ್ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟೆ. ಅದು ಆದಮೇಲೆ ಮಲ್ಕೋತೀನಿ. ಹಂಗಂತ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ. ರೇರ್ ಯಾವಾಗಾದ್ರೂ ಶೂಟಿಂಗ್ ಪರ್ಪಸ್ಸು, ಇಲ್ಲ ಅಂತಂದರೆ ಎಲ್ಲರೂ ಸಡನ್ನಾಗಿ ಹೋಗಬೇಕು, ಡ್ರೈ ಮಾಡ್ಕೊಳ್ಳೋಕೆ ಟೈಮೇ ಇಲ್ಲ ಅಂದಾಗ ಮಾತ್ರ ನಾನು ಮಾಡ್ತೀನಿ. ಆ ಥರ ಮಾಡೋದ್ರಿಂದ ಕೂಡ ನಿಮ್ಮ ಹೇರ್ನ ಕಾಪಾಡ್ತೀನಿ. ಆ್ಯಂಡ್ ಎಕ್ಸಸೈಸ್ ಬಿಟ್ವೀನಲ್ಲೇ ನಾನು ವಾಟರ್ ಮೆಲನ್ ತಿಂದು ಮುಗಿಸ್ದೆ. ಇವಾಗ ಲಾಸ್ಟ್ ಒಂದು ಗ್ರೀನ್ ಟೀ ಕುಡಿಯೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ನೊಂದು ಸ್ವಲ್ಪ ಹೇರ್ ಡ್ರೈ ಆಗಿ ಮಲ್ಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಆ ಟೈಮಲ್ಲಿ ನನಗೆ ಕ್ರೇವಿಂಗ್ಸ್ ಆಗಬಾರ್ದು, ಒಂದು ಸ್ವಲ್ಪ ಬಿಸಿ ಹೋದರೆ ನನಗೆ ತಲೆ ನೋವು ಅನಿಸಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ದೆನ್ ಇವತ್ತಿನ ಚಾಲೆಂಜಸ್ ನಿಮಗೆಲ್ಲ ಜ್ಞಾಪನ ಇದೆ ಅಂತ ಅಂದ್ಕೊತೀನಿ. ಮೊದಲನೇದಾಗಿ ವಾಕ್ ಮಿಸ್ ಮಾಡಿದೆ. ಡೈಲಿ ಅಟ್ಲೀಸ್ಟ್ 20 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ. ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಚಾಕಿ 5 ನಿಮಿಷ ಸುಮ್ಮನಿರಲ್ಲ, ಏನಾದರೂ ಒಂದು ತರಾಟೆ ಮಾಡ್ತಾ ಇರ್ತಾನೆ. ಆ್ಯಂಡ್ ನೆಕ್ಸ್ಟು ಡೈಲಿ ಡಯಟ್ ಮಾಡಿ ಅಂತ ಹೇಳಲ್ಲ, ನಿಮಗೆ ಅಟ್ಲೀಸ್ಟ್ ಮನೆ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಹೊರ್ಗಡೆ ಊಟನ ಮಂತ್ಲಿ ಒನ್ಸ್ ಆರ್ 20 ಡೇಸ್ ಒನ್ಸ್ ಅಂತ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು. ಆ್ಯಂಡ್ ನಾವೆಲ್ಲ ತುಂಬ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಅಟ್ಲೀಸ್ಟ್ ಆ ಮೊಬೈಲ್ ಯೂಸ್ ಮಾಡೋದು, ರೀಲ್ಸ್ ನೋಡೋದು, ಟೈಮ್ ಪಾಸ್ ಮಾಡೋ ಬದಲು ಏನಾದರೂ ಯೂಸ್ಫುಲ್ ಆಗಿರೋ ಥಿಂಗ್ಸ್ ಮಾಡಿ. ಓದಿ, ಬರೆಯೋದು ಏನಾದರೂ ಅಭ್ಯಾಸ ಇದ್ದರೆ ಬರೀರಿ, ಇಲ್ಲ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ. ಆದಷ್ಟು ಅಟ್ಲೀಸ್ಟ್ ಡೈಲಿ 1 ಅವರ್ ಮೊಬೈಲ್ನ ಸೈಡ್ಗೆ ಎತ್ತಿಟ್ಟು ನಿಮಗೆ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓದೋದು, ಬರೆಯೋದು, ವರ್ಕೌಟ್ ಮಾಡೋದು, ಈ ಥರ ಬೇಜಾನ್ ಕೆಲಸ ಇರುತ್ತೆ ಅಲ್ವಾ. ಸೊ ಮಿಸ್ ಮಾಡದೆ ಇಂಪ್ರೂವ್ ಮಾಡ್ಕೊಳ್ಳಿ. ಇವತ್ತಿನ ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಮಾಡಿ. ಚಾಲೆಂಜಸ್ ಕಂಪ್ಲೀಟೆಡ್ ಅಂತ ಕಮೆಂಟ್ ಹಾಕಿ ಮಿಸ್ ಮಾಡಿದೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳೆ ಮತ್ತೆ. ಬಾಯ್.